ನನ್ನ ಎಲ್ಲಾ ಬಾಡಿ ಪಾರ್ಟ್ಸ್‌ಗೂ ಥ್ಯಾಂಕ್ಸ್ ಹೇಳ್ಕೊಳ್ತಾ ಫೀಲ್ ಮಾಡಿ. ಎಲ್ಲರೂ ಕಣ್ಣನ್ನ ಕ್ಲೋಸ್ ಮಾಡ್ಕೊಳ್ಳಿ. ದೇಹದ ಪ್ರತಿಯೊಂದು ಭಾಗ ಮತ್ತೆ ಅವುಗಳ ಕಾರ್ಯಗಳನ್ನ ಗುರುತಿಸಿ ಧನ್ಯವಾದ ಅರ್ಪಿಸೋಣ. ನಡೆದಾಡಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಕಾಲುಗಳಿಗೆ ನನ್ನ ಧನ್ಯವಾದಗಳು. ಸ್ಥಿರವಾಗಿ ನಿಂತುಕೊಳ್ಳಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಪಾದ, ಹಿಮ್ಮಡಿ, ಬೆರಳುಗಳಿಗೆ ನನ್ನ ಧನ್ಯವಾದಗಳು. ಬೆರಳ ತುದಿಯ ರಕ್ಷಣೆ ಮಾಡುತ್ತಿರುವ ಆರೋಗ್ಯವಂತ ಉಗುರುಗಳಿಗೆ ನನ್ನ ಧನ್ಯವಾದಗಳು. ಕಾಲುಗಳನ್ನು ಮಡಿಚಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಮಂಡಿಗಳಿಗೆ ನನ್ನ ಧನ್ಯವಾದಗಳು. ಕಾಲುಗಳಿಗೆ ಬಲವಾಗಿರುವ ಆರೋಗ್ಯವಂತ ತೊಡೆಗಳಿಗೆ ನನ್ನ ಧನ್ಯವಾದಗಳು. ಮಲಮೂತ್ರ ವಿಸರ್ಜನೆ ಮಾಡಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಜನನೇಂದ್ರಿಯಗಳಿಗೆ ನನ್ನ ಧನ್ಯವಾದಗಳು. ದೇಹದ ಭಾರವನ್ನು ತಡೆಯಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಸೊಂಟಕ್ಕೆ ನನ್ನ ಧನ್ಯವಾದಗಳು. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಹೊಟ್ಟೆಗೆ ನನ್ನ ಧನ್ಯವಾದಗಳು. ರಕ್ತದಿಂದ ಕಲ್ಮಶವನ್ನು ಶುದ್ಧಿ ಮಾಡಿ ಮೂತ್ರವನ್ನು ಉತ್ಪಾದನೆ ಮಾಡುತ್ತಿರುವ ಆರೋಗ್ಯವಂತ ಕಿಡ್ನಿಗಳಿಗೆ ನನ್ನ ಧನ್ಯವಾದಗಳು. ಗ್ಲುಕೋಸ್ ಅನ್ನು ಜೀರ್ಣಿಸಲು ಇನ್ಸುಲಿನ್ ಉತ್ಪಾದನೆ ಮಾಡುತ್ತಿರುವ ಆರೋಗ್ಯವಂತ ಪ್ಯಾನ್ಕ್ರಿಯಾಸ್ಗೆ ನನ್ನ ಧನ್ಯವಾದಗಳು. ಜೀರ್ಣವಾದ ಆಹಾರದಿಂದ ಪೌಷ್ಟಿಕಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಸಣ್ಣ ಮತ್ತು ದೊಡ್ಡ ಕರುಳುಗಳಿಗೆ ನನ್ನ ಧನ್ಯವಾದಗಳು. ಹೃದಯ ಮತ್ತು ಶ್ವಾಸಕೋಶಗಳ ರಕ್ಷಣೆ ಮಾಡುತ್ತಿರುವ ಆರೋಗ್ಯವಂತ ಎದೆಗೆ ನನ್ನ ಧನ್ಯವಾದಗಳು. ಜೀರ್ಣಕ್ರಿಯೆಯ ವಿಷವನ್ನು ಹೊರಹಾಕುತ್ತಿರುವ ಆರೋಗ್ಯವಂತ ಲಿವರ್ಗೆ ನನ್ನ ಧನ್ಯವಾದಗಳು. ಎಲ್ಲ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತಿರುವ ಆರೋಗ್ಯವಂತ ಹೃದಯಕ್ಕೆ ನನ್ನ ಧನ್ಯವಾದಗಳು. ಉಸಿರಾಡುವಾಗ ಆಮ್ಲಜನಕವನ್ನು ಹೀರಿಕೊಂಡು ಇಂಗಾಲ ಡೈಆಕ್ಸೈಡ್ ಅನ್ನು ಹೊರಹಾಕುತ್ತಿರುವ ಆರೋಗ್ಯವಂತ ಶ್ವಾಸಕೋಶಗಳಿಗೆ ನನ್ನ ಧನ್ಯವಾದಗಳು. ಕೆಲಸ ಮಾಡಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಕೈಗಳಿಗೆ ನನ್ನ ಧನ್ಯವಾದಗಳು. ಕೈ ಮಡಿಚಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಮೊಣಕೈಗಳಿಗೆ ನನ್ನ ಧನ್ಯವಾದಗಳು. ಭಾರ ಎತ್ತಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ತೋಳುಗಳಿಗೆ ನನ್ನ ಧನ್ಯವಾದಗಳು. ಕೈಗಳಿಗೆ ಬೆಂಬಲವಾಗಿರುವ ಆರೋಗ್ಯವಂತ ಭುಜಗಳಿಗೆ ನನ್ನ ಧನ್ಯವಾದಗಳು. ದೇಹ ಸ್ಥಿರವಾಗಿರಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಬೆನ್ನೆಲುಬಿಗೆ ನನ್ನ ಧನ್ಯವಾದಗಳು. ದೇಹ ಮತ್ತು ತಲೆಗೆ ಸಂಪರ್ಕವಾಗಿರುವ ಆರೋಗ್ಯವಂತ ಕುತ್ತಿಗೆಗೆ ನನ್ನ ಧನ್ಯವಾದಗಳು. ಉತ್ತಮವಾದ ಧ್ವನಿಯನ್ನು ಕೊಟ್ಟಿರುವಂತಹ ಆರೋಗ್ಯವಂತ ಧ್ವನಿಪೆಟ್ಟಿಗೆಗೆ ನನ್ನ ಧನ್ಯವಾದಗಳು. ಮಾತನಾಡಲು ಮತ್ತು ಊಟ ಮಾಡಲು ಸಹಾಯವಾಗಿರುವ ಆರೋಗ್ಯವಂತ ಬಾಯಿಗೆ ನನ್ನ ಧನ್ಯವಾದಗಳು. ಊಟ ಮತ್ತು ನೀರನ್ನು ಹಿಡಿಯಲು ಸಹಾಯ ಮಾಡಿರುವ ಆರೋಗ್ಯವಂತ ತುಟಿಗಳಿಗೆ ನನ್ನ ಧನ್ಯವಾದಗಳು. ಊಟವನ್ನು ಅಗಿಯಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಹಲ್ಲುಗಳಿಗೆ ನನ್ನ ಧನ್ಯವಾದಗಳು. ಮಾತನಾಡಲು ಮತ್ತು ರುಚಿ ನೋಡಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ನಾಲಿಗೆಗೆ ನನ್ನ ಧನ್ಯವಾದಗಳು. ಉಸಿರಾಡಲು ಮತ್ತು ವಾಸನೆ ನೋಡಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಮೂಗಿಗೆ ನನ್ನ ಧನ್ಯವಾದಗಳು. ಕೇಳಿಸಿಕೊಳ್ಳಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಕಿವಿಗಳಿಗೆ ನನ್ನ ಧನ್ಯವಾದಗಳು. ನೋಡಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ಕಣ್ಣುಗಳಿಗೆ ನನ್ನ ಧನ್ಯವಾದಗಳು. ನೀರು ಮತ್ತು ಬೆವರಿನಿಂದ ಕಣ್ಣುಗಳ ರಕ್ಷಣೆ ಮಾಡುತ್ತಿರುವ ಆರೋಗ್ಯವಂತ ಹುಬ್ಬುಗಳಿಗೆ ನನ್ನ ಧನ್ಯವಾದಗಳು. ಮೆದುಳಿನ ರಕ್ಷಣೆ ಮಾಡುತ್ತಿರುವ ಆರೋಗ್ಯವಂತ ಹಣೆ, ತಲೆಬುರುಡೆಗೆ ನನ್ನ ಧನ್ಯವಾದಗಳು. ದೇಹದ ಎಲ್ಲಾ ಕ್ರಿಯೆಯನ್ನು
ನಿಯಂತ್ರಿಸುತ್ತಿರುವ ಮತ್ತು ನೆನಪನ್ನು ಮಾಡುವ ಆರೋಗ್ಯವಂತ ಮೆದುಳಿಗೆ ನನ್ನ ಧನ್ಯವಾದಗಳು. ಚರ್ಮದ ರಕ್ಷಣೆ ಮಾಡುತ್ತಿರುವ ಎಲ್ಲ ಆರೋಗ್ಯವಂತ ಕೂದಲುಗಳಿಗೆ ನನ್ನ ಧನ್ಯವಾದಗಳು. ದೇಹದ ಸಂರಕ್ಷಣೆ, ಸ್ಪರ್ಶ ಮತ್ತು ಉಷ್ಣಾಂಶದ ನಿಯಂತ್ರಣ ಮಾಡುತ್ತಿರುವ ಆರೋಗ್ಯವಂತ ಚರ್ಮಕ್ಕೆ ನನ್ನ ಧನ್ಯವಾದಗಳು. ಅಂಗಗಳನ್ನು ಹಿಡಿದಿಟ್ಟುಕೊಂಡು ದೇಹದ ಆಕಾರ ಮತ್ತು ಸ್ಥಿರತೆಗೆ ಸಹಾಯವಾಗಿರುವ ಆರೋಗ್ಯವಂತ ಮೂಳೆಗಳಿಗೆ ನನ್ನ ಧನ್ಯವಾದಗಳು. ಸೆಲ್ ಮತ್ತು ಟಿಶ್ಯುಗಳಿಗೆ ಪೌಷ್ಟಿಕಾಂಶ ಮತ್ತು ಆಮ್ಲಜನಕಗಳ ಸರಬರಾಜು ಹಾಗೂ ತ್ಯಾಜ್ಯವನ್ನು ಹೊರಹಾಕಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ರಕ್ತಕ್ಕೆ ನನ್ನ ಧನ್ಯವಾದಗಳು. ಸೆಲ್ ಮತ್ತು ಟಿಶ್ಯೂಗೆ ರಕ್ತ ಸರಬರಾಜು ಮಾಡಲು ಸಹಾಯ ಮಾಡುತ್ತಿರುವ ಆರೋಗ್ಯವಂತ ರಕ್ತನಾಳಗಳಿಗೆ ನನ್ನ ಧನ್ಯವಾದಗಳು. ಅಂಗಗಳ ಸೃಷ್ಟಿಗೆ ಸಹಾಯವಾಗಿರುವ ಎಲ್ಲ ಆರೋಗ್ಯವಂತ ಟಿಶ್ಯುಗಳಿಗೆ ನನ್ನ ಧನ್ಯವಾದಗಳು. ಟಿಶ್ಯೂ ಮತ್ತು ಅಂಗಗಳ ನಿರ್ಮಾಣ ಮಾಡಲು ಸಹಾಯ ಮಾಡುತ್ತಿರುವ ಎಲ್ಲ ಆರೋಗ್ಯವಂತ ಸೆಲ್ಗಳಿಗೆ ನನ್ನ ಧನ್ಯವಾದಗಳು. ನನ್ನ ದೇಹ ನಿರ್ಮಾಣ ಆಗೋದಕ್ಕೆ ಸಹಾಯ ಆಗಿರ್ತಕ್ಕಂತಹ ಎಲ್ಲ ಪಂಚಭೂತಗಳಿಗೆ ನನ್ನ ಧನ್ಯವಾದಗಳು. ಭೂಮಿಗೆ ಧನ್ಯವಾದ, ನೀರಿಗೆ ಧನ್ಯವಾದ, ಗಾಳಿಗೆ ಧನ್ಯವಾದ, ಬೆಂಕಿಗೆ ಧನ್ಯವಾದ, ಆಕಾಶಕ್ಕೆ ಧನ್ಯವಾದ. ಹಾಗೆ ನನ್ನ ಈ ದೇಹ ಈ ಭೂಮಿಗೆ ಬರೋದಕ್ಕೆ ಕಾರಣ ಆಗಿರ್ತಕ್ಕಂತಹ ತಂದೆ ತಾಯಿಗೆ ಧನ್ಯವಾದ ಅರ್ಪಿಸಿ, ಹಾಗೆ ಈ ದೇಹ ಬಂದ ನಂತರ ಯಾರೆಲ್ಲ ನಿಮಗೆ ಸಹಾಯ ಮಾಡಿದ್ದಾರೆ, ಯಾರೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, ಯಾರೆಲ್ಲ ಈ ಜೀವನಕ್ಕೆ ಕಾರಣರಾಗಿದ್ದಾರೆ, ಅವರೆಲ್ಲರನ್ನು ನೆನಪು ಮಾಡಿಕೊಂಡು ಅವರಿಗೆ ಧನ್ಯವಾದನ ಅರ್ಪಿಸಿ. ನಿಮ್ಮ ಗುರುಗಳಾಗಿರಬಹುದು, ನಿಮಗೆ ಸಪೋರ್ಟ್ ಮಾಡಿದವರಾಗಿರಬಹುದು, ಪ್ರತಿಯೊಬ್ಬರನ್ನು ನೆನೆಸ್ಕೊಂಡು ಅವರಿಗೆ ಧನ್ಯವಾದನ ಅರ್ಪಿಸಿ. ಥ್ಯಾಂಕ್ಸ್ ಟು ಮೈ ಮೈಂಡ್, ಥ್ಯಾಂಕ್ಸ್ ಟು ಮೈ ಸೋಲ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್. ಫ್ರೆಂಡ್ಸ್, ಹಾಗೆ ಈಗ ನಿಧಾನವಾಗಿ ಕಣ್ಣು ಮುಚ್ಕೊಂಡು ಉಸಿರಾಟದ ಕಡೆ ಗಮನ ಕೊಡ್ತಾ ಹೋಗೋಣ. ಆಲೋಚನೆಗಳು ಬರ್ತಾ ಇರುತ್ತೆ, ಮತ್ತೆ ಧ್ಯಾನದಲ್ಲಿದ್ದೀನಿ ಅಂತ ನಾನು ಹೇಳ್ಕೊಳ್ತಾ ಉಸಿರಾಟದ ಕಡೆ ಗಮನ ಕೊಡ್ತಾ ಬನ್ನಿ. ನಿಮ್ಮ ಡೀಪ್ ಇನ್ನರ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬಾ ನಿಮಗೆ ಪವರ್ಫುಲ್ ಆಗಿ ಆಗತ್ತೆ. ಇದನ್ನ ಮಾಡ್ತಾ ಹೋಗೋಣ. ಆನಾಪಾನಸತಿ ಧ್ಯಾನ ಸ್ಟಾರ್ಟ್ ಮಾಡೋಣ. ಏನೇ ಒಂದು ಆಲೋಚನೆ ಬಂದ್ರು ಮತ್ತೆ ಉಸಿರಾಟದ ಕಡೆ ಗಮನ ಕೊಟ್ಕೊಳ್ತಾ ಇರಿ. ಥ್ಯಾಂಕ್ ಯು.